ಸರ್ ರೌಡಿ ಶೀಟ್ರು ಜಿಂಕೆ ಕೊಲೆ ಅಂತ ಸರ್. ಯಾವ ಜಿಂಕೆ ರೀ? ಅದೇ ಸರ್ ಅಂಜನಾಪುರನೇ ನಂದು ಅಂತಿದ್ನಲ್ಲ ಸರ್, ಆ ಜಿಂಕೆ ಸರ್. ನನ್ನ ಮಕ್ಕಳು ಏನಾದರೂ ಎವಿಡೆನ್ಸು? ಯಾವುದೋ CCTV ಫುಟೇಜ್ ಸಿಕ್ಕಿದೆ ಅಂತೆ ಸರ್. ಅವಳಪ್ಪ ಬಂದ್ರು ಹೀರೋಯಿನ್. ಸರಿ, ಮತ್ತೆ ನಾಳೆ ಸಿಗೋಣ. ಒಂದೆರಡು ನಿಮಿಷ ಇರಬಾರ್ದಾ? ಹೀರೋಯಿನ್ ಇದ್ಮೇಲೆ ವಿಲನ್ ಇದೆ ತಾನೇ ಪಿಕ್ಚರ್ ಹೊಡೋದು. ಆಗೋ ಬಂದ್ರು. ಅಣ್ಣ ಅದ್ಗೆ ಅದ್ಗೆ ಸರಿ. ಅವನು ಯಾರ ಕೆಂಚ ಅವಳ ಪಕ್ಕದಲ್ಲೇ? ಗೊತ್ತಿಲ್ಲ ಅಣ್ಣ. ಹೋಪ್ಲೆಸ್ ಫೆಲೋಸ್, ನೀನು ಆ ಕಡೆ ನೋಡ್ಬೇಡ. ಒಂದು ವಾರದಿಂದ ಗುರಾಯಿಸಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಸರಿ, ನೀವು ಹೊರಡು. ಏನಾಗಲ್ಲ, ಹೊರಡು. ಓಕೆ, ನಾಳೆ ಸಿಗೋಣ ಮತ್ತೆ. ಸರಿ, ಹುಷಾರು. ಸರಿ, ಬಾಯ್. ಬಾಯ್. ಅಣ್ಣ ಅಣ್ಣ ಏನಾಯ್ತಣ್ಣ? ಅಣ್ಣ ನೋಡೋಣ, ಎದ್ದೇಳೋಣ. ಅಣ್ಣ ಅಣ್ಣ ಮಾತಾಡೋಣ. ಅಣ್ಣ 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 ಯಾವ ಜಿಂಕೆ ರೀ? ಅದೇ ಸರ್ ಅಂಜನಾಪುರನೇ ನಂದು ಅಂತಿದ್ನಲ್ಲ ಸರ್, ಆ ಜಿಂಕೆ ಸರ್. ನನ್ನ ಮಕ್ಕಳು ಏನಾದರೂ ಎವಿಡೆನ್ಸು? ಯಾವುದೋ CCTV ಫುಟೇಜ್ ಸಿಕ್ಕಿದೆ ಅಂತೆ ಸರ್. ಏನ್ರಿ ನಿಮ್ಮ ಹೆಸರು? ದರ್ಶನ್ ಸರ್. ರಾಜ. ರಾಜ ಅಂತ. ಇವ್ರು ಯಾರು ಗೊತ್ತಾ? ನಾಗರಾಜ. ಗೋವಿಂದಪ್ಪ ಹೇಳ್ರಿ, ಎಷ್ಟು ದಿನದಿಂದ ಸ್ಕೆಚ್ ಹಾಕಿದ್ರಿ ಜಿಂಕೆ ನೆತ್ತಕ್ಕೆ? ಸರ್, ಜಿಂಕೆ ಯಾರಂತ ಗೊತ್ತಿಲ್ಲ ಸರ್. ಆದರೆ ಇವರು ನನ್ನ ಫ್ರೆಂಡ್ನ ತುಂಬ ದಿವಸದಿಂದ ಚುಡಾಯಿಸ್ತಾಯಿದ್ರು. ಅದಕ್ಕೆ ಒಂದು ಏಟ್ ಹೊಡೆದಿದ್ದಂತೂ ನಿಜ ಸರ್. ಸರ್ ಹ್ಞೂ ಸರ್, ಇವನೇ ಸರ್ ಹೊಡೆದಿದ್ದು. ಹೈ ಸುಮ್ನಿರ, ನೀವು ಹೇಳ್ರಿ. ಇಡ್ರಿ ಅಲ್ಲಿ. ಸರ್ ಹೊಡೆದೆ, ಆದರೆ ಇವನು ಹೇಳ್ದಂಗೆ ಸಾಯಂಗೇನು ಹೊಡಿಲಿಲ್ಲ ಸರ್ ನಾನು. ಸಾರ್ ಕುಂಗ್ತವನೆ ಸಾರ್. ಗಾಡಿಯಿಂದ ಹಿಂದ್ಗಡೆಯಿಂದ ಬಂದು ನಮ್ಮ ಅಣ್ಣನ ಕತ್ ಮೇಲೆ ರಪಾನ್ ಅಂತ ಹೊಡೆದ ಸಾರ್. ನಮ್ಮ ಅಣ್ಣ ಎದೆ ಹೊಡ್ಕೊಂಡು ಸತ್ತೋದ. ಏನ್ರಿ ಬೋರಿಂಗ್ ಆಗಿದೆ ಇವ್ರ ಸ್ಟೋರಿ. ಇವನು ಹೇಳಿದ್ದೆ ಇವನು ಹೇಳ್ತಾನೆ, ಅದನ್ನೇ ಇವನು ಹೇಳ್ತಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತೇನ್ರಿ? ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಯಾಕೆ ಆಗ್ಬೇಕು ಸರ್? ಈ ನನ್ನ ಮಗನೇ ಒಪ್ಕೊಂತವನೆ, ಒದ್ದೊಳಗೆ ಹಾಕಿ. ಗೋವಿಂದಪ್ಪ ಇನ್ಸ್ಪೆಕ್ಟರ್ ನಾನಾ ನೀವಾ? ಸಾರಿ ಸರ್. ಇವರಿಬ್ಬರ ಒಂದು ಸ್ವಲ್ಪ ಪಕ್ಕ ಚೆಲ್ಲಲ್ಲಿ ಕೂಡಿಸಿರ್ರಿ. ಏಯ್ ವಗ್ಗ, ನೀವೊಂದು ಸ್ವಲ್ಪ ಹೊತ್ತಲ್ಲಿ ಕೂತಿರ್ರಿ. ಹಂಗೆ ಆ ಹುಡುಗಿ ಬಂದ್ಮೇಲೆ ನನ್ನ ಹತ್ರ ಕಳಿಸಿ, ಅರ್ಥ ಆಯ್ತಾ? ಶ್ರುತಿ ಅವರೇ, ನಿಮ್ನಲ್ಲಿ ಯಾಕೆ ಕರೆಸಿದೀವಿ ಅಂತ ಗೊತ್ತಲ್ವಾ? ಗೊತ್ತು ಸರ್. ಸರಿ ಹೇಳಿ, ಅವತ್ತಿನ ದಿನ ಏನೇನಾಯ್ತು ಅಂತ ಒಂದ್ಸರ್ತಿ ಸರಿಯಾಗಿ ಹೇಳಿ.
ಸರ್ ಪ್ರತಿದಿನ ದರ್ಶನ್ ನನ್ನ ಮನೆ ತನಕ ಡ್ರಾಪ್ ಮಾಡಕ್ಕೆ ಬರ್ತಾನೆ ಸರ್. ಅವತ್ತು ನನ್ನ ಡ್ರಾಪ್ ಮಾಡಕ್ಕೆ ಬಂದಿದ್ದ. ಆಗ ಏನಾಯ್ತಂದರೆ ನೀರು ತಗೊಂಬಪ್ಪ. ತೋಳಿ ನೀರು ಕುಡೀರಿ. ಸೊ ನಿಮ್ ಪ್ರಕಾರ ದರ್ಶನ್ ಅವತ್ತು ಸಿಟ್ನಿಂದ ಹೋದ ಅಂತೀರಿ? ಹೌದು ಸರ್, ಬಟ್ ಅವ್ನು ಯಾವ ತಪ್ಪು ಮಾಡಿಲ್ಲ. ಸರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು. ನೀವು ಹೋಗಿಮ್ಮ, ನಿಮ್ಮನ್ನು ಬೇಕಾದಾಗ ಹೇಳಿ ಕಳಿಸ್ತೀವಿ. ಓಕೆ ಸರ್. ತಲೆಗೆ ಬಲವಾದ ಪೆಟ್ ಬಿದ್ದಿರೋ ಯಾವುದೇ ಗುರುತಿಲ್ವಾ? ಕಾಸ್ ಆಫ್ ಡೆತ್ ಹಾರ್ಟ್ ಅಟ್ಯಾಕ್. ರಾಹುಲ್, ಸ್ವಲ್ಪ ಬನ್ನಿ. ಇವನು ಮತ್ತೆ ಇವರಿಬ್ಬರನ್ನ ಯಾರು ಅಂತ ಹುಡುಕಿ ಸ್ವಲ್ಪ ಕಟ್ಸಿ. ಏನು ನಿಮ್ಮ ಹೆಸರು? ಸರ್ ಯತೀಶ್ ಅಂತ ಸರ್. ಸರ್ ಯಾಕೆ ಸರ್ ಕರ್ಸಿದ್ದು? ಇದು ನೀವೇ ತಾನೆ? ಸರಿಯಾಗಿ ನೋಡಿ ಹೇಳಿ. ಸರ್ ಕಾರ್ ನೋಡಿದ್ರೆ ನಂದೆ, ಈ ರೋಡ್ ನೋಡಿದ್ರೆ ನಾನೇ ಸರ್. ಏನ್ರಿ ಮಾಡ್ತಾ ಇದ್ರಿ ಅವತ್ತಲ್ಲಿ? ಸರ್ ಅದೇ ಸರ್, ದೇವಸ್ಥಾನದಿಂದ ಗಾಡಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರ್ತಿದ್ದೆ ಸರ್. ಆ ಟೈಮಲ್ಲಿ ಟೀ ಕುಡಿಯೋಕ್ಕೆ ಅಂತ ಗಾಡಿ ನಿಲ್ಲಿಸಿದ್ದೆ. ಅವಾಗಲೇ ಸೆಲ್ಫಿ ತಗೊಂಡು ಮನೆಗೆ ಹೋದೆ ಸರ್. ಸೆಲ್ಫಿನ ಇಲ್ಲಿ ತೋರಿಸಿ. ಸರ್ ಒಂದು ನಿಮಿಷ. ಬೇಗ ತೋರಿಸ್ರಿ. ಎಷ್ಟೊತ್ರಿ? ಸರ್ ಒಂದು ನಿಮಿಷ ಸರ್. ಸರಿ, ನೀವು ನೋಡ್ರಿ. ಸರ್ ನನ್ನ ಮೊಬೈಲು? ಗೋವಿಂದಪ್ಪ. ಸರ್ ಗೋವಿಂದಪ್ಪ ರಜದಲ್ಲಿದ್ದಾರೆ. ಸರಿ ರಾಹುಲ್, ನೀವೇ ಬನ್ರಿ. ನೋಡ್ರಿ, ಈ ಮೊಬೈಲಲ್ಲಿ ಕೆಲವು ಫೋಟೋಸ್ ಇದೆ. ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮೊಬೈಲ್ನ ಅವ್ರ ಕೈಗೆ ಕೊಟ್ಟು ಕಳಿಸಿ. ಅರ್ಥ ಆಯ್ತಾ? ಸರಿ ಸರ್. ಹುಷಾರ್ರಿ, ಎವಿಡೆನ್ಸ್ ಅದು ನೀವು ನೋಡಿ. ನನ್ನ ಫ್ರೆಂಡ್ ತುಂಬ ದಿವಸದಿಂದ ಚುಡಾಯಿಸ್ತಾ ಇದ್ರು, ಅದಕ್ಕೆ ಒಂದು ಏಟ್ ಹೊಡೆದು ಸರ್ ಹೊಡೆದೆ. ಆದರೆ ಇವನು ಹೇಳ್ದಂಗೆ ಸಾಯಂಗೇನು ಹೊಡಿಲಿಲ್ಲ ಸರ್ ನಾನು. ಗಾಡಿಯಿಂದ ಹಿಂದ್ಗಡೆಯಿಂದ ಬಂದು ನಮ್ಮ ಅಣ್ಣನ ಕತ್ ಮೇಲೆ ರಪಾಲ್ ಅಂತ ಹೊಡೆದ ಸಾರ್. ಸರ್ ಪ್ರತಿದಿನ ದರ್ಶನ್ ನನ್ನ ಮನೆ ತನಕ ಡ್ರಾಪ್ ಮಾಡ್ತಾನೆ ಸರ್. ಇವನೇ ಸರ್ ಹೊಡೆದಿದ್ದು. ಹೌದು ಸರ್, ಬಟ್ ಅವ್ನು ಯಾವ ತಪ್ಪು ಮಾಡಿಲ್ಲ. ಅವಾಗಲೇ ಸೆಲ್ಫಿ ತಗೊಂಡು ಮನೆಗೆ ಹೋದೆ ಸರ್. ದರ್ಶನ್ ಶ್ರುತಿನ ಡ್ರಾಪ್ ಮಾಡಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗ್ತಾನೆ. ಒಂದು ವಾರದಿಂದ ಜಿಂಕೆ ಅವಳನ್ನ ರೇಗಿಸ್ತಿರೋ ವಿಚಾರ ದರ್ಶನ್ಗೆ ಗೊತ್ತಾಗಿ ಅವನಿಗೆ ಸಿಟ್ಟು ಬರುತ್ತೆ. ಅದಾದ್ಮೇಲೆ ದರ್ಶನ್ ಶ್ರುತಿನ ಆ ಕಡೆ ಕಳಿಸಿ ಜಿಂಕೆಗೆ ಹಿಂದೆಯಿಂದ ಒಂದೇಟು ಹೊಡಿತಾನೆ. ಜಿಂಕೆ ತಕ್ಷಣ ಅಲ್ಲೇ ಬಿದ್ದು ಸಾಯ್ತಾನೆ. ಸೊ ದರ್ಶನ್ ಹೊಡೆದಿದ್ರಿಂದಾನೇ ಜಿಂಕೆ ಸತ್ತಿದ್ದು ಅಂತ ನಮ್ಮ CCTV ಎವಿಡೆನ್ಸ್ ಪ್ರಕಾರ ಕ್ಲಿಯರ್ ಆಗಿದೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದ್ರ ಪ್ರಕಾರ ಇದು ಹಾರ್ಟ್ ಅಟ್ಯಾಕಿಂದ ಸತ್ತಿರೋ ಕೇಸು. ಅವಾಗ ನಮಗೆ CCTV ಫುಟೇಜಲ್ಲಿ ಇನ್ನು 3 ಜನ ಕಾಣಿಸ್ತಾರೆ. ಕಾರ್ ಮುಂದೆ ಒಬ್ಬ ನಿಂತಿರೋದು, ಆ ಕಡೆ ಇನ್ನು 2 ಇರೋದು. ಕಾರ್ ಮುಂದೆ ನಿಂತಿರೋನು ಬರ್ತಾನೆ.
ಅವನು ಹೇಳೋ ಪ್ರಕಾರ ಅವನು ಪೂಜೆ ಮಾಡಿಸ್ಕೊಂಡು ಕಾರ್ ಮುಂದೆ ಒಂದು ಸೆಲ್ಫಿ ತಗೊಂಡಿದ್ದಾನೆ. ಆ ಸೆಲ್ಫಿನ ನಾವು ಎವಿಡೆನ್ಸ್ ಅಂತ ತಗೊಂಡು ಪರಿಶೀಲನೆ ಮಾಡಿದಾಗ ನಮಗೆ ಕಾಣೋದು ದರ್ಶನ್ ಹೊಡೆಯೋದಕ್ಕೆ ಒಂದು 2-3 ಸೆಕೆಂಡ್ಗಳ ಹಿಂದೆ ಜಿಂಕೆ ತನ್ನ ಎದೆ ಮೇಲೆ ಕೈ ಇಟ್ಕೊಂಡಿದ್ದಾನೆ. ಸೊ ಜಿಂಕೆ ಸತ್ತಿದ್ದು ದರ್ಶನ್ ಹೊಡೆದಿದ್ದರಿಂದ ಅಲ್ಲ. ಎಸ್, ಐ ಸಾಲ್ವ್ಡ್ ಇಟ್. ಜಿಂಕೆ ಸತ್ತಿದ್ದು ಹಾರ್ಟ್ ಅಟ್ಯಾಕ್ ಇಂದ. ಎಸ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ಅಚಾತುರ್ಯದಿಂದ ಏನೇನೆಲ್ಲ ಆಯಿತು ಅಂತ. ಜೀವನದಲ್ಲೂ ಹೀಗೆ ಚಿಕ್ಕ ಚಿಕ್ಕ ಕ್ಷಣಗಳು ದೊಡ್ಡ ಪರಿಣಾಮ ಬೀರಬಹುದು ಅಂತ ತೋರ್ಸಕ್ಕೆ ನಾವೇ ಮಾಡಿರುವ ಒಂದು ಸಣ್ಣ ಪ್ರಯತ್ನ ಈ ಅಚಾತುರ್ಯ. ఇక్కడ బా పవన్, ఇక్కడ బా మామ్స్, ఇక్కడ బా మామ్, ఇక్కడ బా. ಕ್ಯಾಮ್ರಾ ನೋಡಿದ್ರಿ ಅನ್ಸುತ್ತೆ ನೀವು. ದೇವಸ್ಥಾನ ಏನ್ರಿ ನಿಮ್ಮ ಹೆಸರು? ರಾಜ. ಸ್ಕ್ರೀನ್ ಪ್ಲೇ, ಡೈರೆಕ್ಟರ್ ಮತ್ತೆ ಕ್ಯಾಮ್ರಾಮನ್ ಹರ್ಷ ಜೊತೆ ಮಂಜುಶ್ರೀ. ನಾಗರವಿ ಪ್ರೊಡಕ್ಷನ್ಸ್ ನಮ್ಮೂರು. ಕ್ಯಾಪ್ ತೆಗಿ.